ಹೃದಯದ ವಿಚಾರದಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಿದ್ರು. ಈ ತಜ್ಞರ ಸಮಿತಿ ಒಂದು ವರದಿಯನ್ನ ಕೂಡ ರೆಡಿ ಮಾಡಿದೆ. ಅದನ್ನ ಸರ್ಕಾರಕ್ಕೆ ನೀಡಲಿದ್ದಾರೆ. ಈ ವರದಿಯಲ್ಲಿರುವಂತಹ ಅಂಶಗಳು ಈಗ ಬಹಳ ಶಾಕಿಂಗ್ ಆಗಿರುವಂತದ್ದಿದೆ. ಕೆಲವು ವಿಚಾರಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ನಿಂದ ಏನಾದರೂ ಹೃದಯಾಘಾತ ಹೆಚ್ಚಾಯ್ತಾ? ಇದಕ್ಕೆ ಉತ್ತರವನ್ನ ಈಗ ತಜ್ಞರು ಕೊಟ್ಟಿದ್ದಾರೆ. ಕೋವಿಡ್ಗೂ ಹೃದಯಾಘಾತಕ್ಕೂ ಏನಾದರೂ ಸಂಬಂಧ ಇದೆಯಾ? 10 ಮಂದಿ ತಜ್ಞರು ಒಳಗೊಂಡಂತ ತಾಂತ್ರಿಕ ಸಲಹಾ ಸಮಿತಿಯ ವರದಿ ರೆಡಿ ಆಗಿದೆ. ಸೋಮವಾರ ವರದಿಯನ್ನ ತಜ್ಞರ ಸಮಿತಿ ನೀಡಲಿದೆ. ಇದರಲ್ಲಿ 251 ಮಂದಿಯನ್ನ ತನಿಖೆಗೆ ಒಳಪಡಿಸಿತ್ತು ಸಮಿತಿ ಕೊಡಲಿರುವಂತಹ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನೋಡ್ರಿ. ಪಬ್ಲಿಕ್ ಟಿವಿಯಲ್ಲಿ ಬಿಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳವಾಗೋದಕ್ಕೆ ಕಾರಣಗಳೇನು ಅನ್ನೋದನ್ನ 251 ಮಂದಿ ಏನು ತನಿಖೆಗೆ ಒಳಪಡಿಸಲಾಗಿತ್ತು. ಸೊ ಅದರಲ್ಲಿ ಕೊರೋನಾ ಬಂದು ಹೋದವರು ಇದ್ರು, ಕೊರೋನಾ ಬರದೇ ಇದ್ದಂಥವರು ಇದ್ರು. ಅಷ್ಟೇ ಅಲ್ಲ, ವ್ಯಾಕ್ಸಿನ್ ಹಾಕಿಸ್ಕೊಂಡವರು ಕೂಡ ಇದ್ರು, ವ್ಯಾಕ್ಸಿನ್ ಹಾಕಿಸಿಕೊಳ್ಳದೆ ಇರುವಂಥವ್ರು ಇದ್ರು. ಅದನ್ನ ಸಪರೇಟ್ ಆಗಿ ಮಾಡಿ ಒಂದು ರೆಡಿಯನ್ನ ಮಾಡ್ಕೊಂಡಿದ್ದಾರೆ ವರದಿಯನ್ನು. ಸೊ ಈ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ವರದಿಯಲ್ಲಿರುವಂತಹ ಅಂಶಗಳು ಏನು, ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಇಡ್ತಾ ಇದೆ. ಯಾಕೆ ಈ ರೀತಿಯಾಗಿ ಹೃದಯಾಘಾತ ಆಗ್ತಾ ಇದೆ? ಸೊ ವೈದ್ಯರಿಗೆ ಕೇಳಿದ್ರೆ ಹೃದಯಾಘಾತ ಅಂತ ಹೇಳೋದಿಲ್ಲ. ಹೃದಯಾಘಾತ ಆದ್ರೆ ನಿಮಗೆ ಮೊದಲಿಂದಲೂ ಕೂಡ ಸೂಚನೆಯನ್ನ ಕೊಡುತ್ತೆ ಅಂತ ಹೇಳಿ, ಆದ್ರೆ ಇದು ಸ್ತಂಭನ ಅಂತ ಹೇಳ್ತಾರೆ. ಅಂದ್ರೆ ನಿಂತೋಗ್ಬಿಡುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿ. ಕೋವಿಡ್ ವರದಿಯಲ್ಲಿ ಏನಿದೆ? ಡಯಾಬಿಟಿಸ್ ಕೇಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಡಯಾಬಿಟಿಸ್ ಕೇಸ್ ಏನಾಗಿತ್ತು? ಕೋವಿಡ್ ಮುನ್ನ 13.9% ಕೋವಿಡ್ ನಂತರ 20ರಿಂದ 5% ಹೆಚ್ಚಿಕೆ ಆಗಿದೆ. ಏರಿಕೆಯ ಪ್ರಮಾಣ 6.6% ಏರಿಕೆಯಾಗಿದೆ. ಅಂದ್ರೆ ಸಕ್ಕರೆ ಕಾಯಿಲೆ ರೋಗಗಳು ಕೊರೋನಾ ಬಂದು ಹೋದ ನಂತರ ಇಷ್ಟು ಇನ್ಕ್ರೀಸ್ ಆಗಿದೆ ಅಂತಿದ್ದಾರೆ. 6.6% ಹೆಚ್ಚಳವಾಗಿದೆ ಸಕ್ಕರೆ ಕಾಯಿಲೆ ಬರುವಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ವರದಿಯಲ್ಲಿರುವಂತಹ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮೊದಲನೇದಾಗಿ ಡಯಾಬಿಟೀಸ್ ಆಯಿತು. ಈಗ ಹೈಪರ್ ಟೆನ್ಷನ್ ಕೇಸ್. ಸಿಕ್ಕಾಪಟ್ಟೆ ಬಹಳ ಜನಕ್ಕೆ ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದೀನಪ್ಪ ಅಂತಾರೆ, ಸ್ಟ್ರೆಸ್ ಅಲ್ಲಿ ಇದ್ದೀನಿ ಅಂತಾರೆ. ಹೇಗೆ ಈ ಹೈಪರ್ ಟೆನ್ಷನ್ ಕೇಸ್ಗಳಲ್ಲಿ ಕೊರೋನಾ ಬರೋದಕ್ಕಿಂತಲೂ ಮುಂಚಿತವಾಗಿ ಸೇಮ್ ಇದು ಕೂಡ 13.9% ಇತ್ತು. ಅದಾದ ನಂತರ ಇನ್ಕ್ರೀಸ್ ಆಗಿರುವಂಥದ್ದು 17.6% ಇನ್ಕ್ರೀಸ್ ಆಗಿದೆ. ಏರಿಕೆಯ ಪ್ರಮಾಣ ಒಂದು 3.7% ಏರಿಕೆಯಾಗಿದೆ ಅಂತಿದ್ದಾರೆ. ಅದು ಕೇವಲ ಕೊರೋನಾದಿಂದ ಅಷ್ಟೇ ಅಲ್ಲ, ಹೈಪರ್ ಟೆನ್ಷನ್ ಕೇಸ್ಗಳು ನಿಮಗೆ ಕೆಲಸದ ಒತ್ತಡಗಳು, ಈಗ ಆಗ್ತಾ ಇರುವಂಥ ಏರಿಕೆಗಳು ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಬಹಳ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ಕೇಸ್, ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ಬಹಳ ಫೋಕಸ್ ಮಾಡ್ತಾ ಇದ್ದಾರೆ. ಕೋವಿಡ್ ಮುನ್ನ ಎಷ್ಟಿತ್ತು ಕೇಸ್ಗಳು? 34.8% ಶೇಕಡ. ಕೋವಿಡ್ ನಂತರ ಆಗ್ತಾ ಇರುವಂಥದ್ದು 44% ಏರಿಕೆ ಆಗ್ತಾ ಇದೆ ಅಂತಿದ್ದಾರೆ. ಆದರೆ ಏರಿಕೆಯ ಪ್ರಮಾಣವನ್ನು ನಿಮಗೆ ಶೇಕಡಾವಾರು ಕೊಡೋದಾದ್ರೆ 9.3% ಏರಿಕೆ ಆಗಿದೆ ಅಂತಿದ್ದಾರೆ. ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ ಅಂತ. ಇನ್ನು ಜೆನೆಟಿಕ್ ಆಗಿ ತಂದೆಗಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಹೃದಯಾಘಾತದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು, ಅಜ್ಜನಿಗಿದ್ದಾಗ ಬರುತ್ತೆ, ತಾಯಿಗಿದ್ದಾಗ ಬರುತ್ತೆ ಅಂತೇಳಿ. ಸೊ ಆ ರೀತಿಯಾಗಿ ಜೆನೆಟಿಕ್ ಸಮಸ್ಯೆಗಳನ್ನು ನೋಡೋದಾದ್ರೆ, ಕುಟುಂಬದ ಹಿಸ್ಟ್ರಿ ಕೇಸ್ಗಳನ್ನು ನೋಡೋದಾದ್ರೆ, ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರಾಘು, ಏನು ಹೇಳ್ತಾ ಇದ್ದಾರೆ ವರದಿಯ ಬಗ್ಗೆ ಇವಾಗ ತಜ್ಞರು, ಜೊತೆಗೆ ಯಾವ ರೀತಿಯಾದಂಥ ಸಲಹೆಗಳನ್ನ ವೈದ್ಯರು ಈಗ ಸರ್ಕಾರಕ್ಕೆ ನೀಡಿದ್ದಾರೆ ಅಂತ? ಅರುಣ, ಬಹಳ ಪ್ರಮುಖವಾಗಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಆಗಿದೆ. ಫೈನಲ್ ವರದಿ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಹಳ ಕ್ಲಿಯರ್ ಆಗಿದೆ. ಒಂದಷ್ಟು ಚರ್ಚೆಗಳು ಇತ್ತು, ಕೋವಿಡ್ ಲಸಿಕೆ ಕಾರಣ ಆಗ್ತಾ ಇದೆಯಾ ಈ ಹೃದಯಾಘಾತ ಪ್ರಕರಣಗಳಿಗೆ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈಗ ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿದೆ, ಕೋವಿಡ್ ನ ನಂತರದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಬಟ್ ಆದ್ರೆ ಅದಕ್ಕೆ ಕಾರಣ ಕೋವಿಡ್ ಲಸಿಕೆ ಅಲ್ಲ ಅನ್ನುವಂತ ಅಂಶ ಈಗ ಬಯಲಿಗೆ ಬರ್ತಾ ಇರುವಂತದ್ದು. ಗಮನಿಸ್ತಾ ಇರಬಹುದು. ಆದ್ರೆ ಅತಿ ಮುಖ್ಯವಾಗಿ ಇದರಲ್ಲಿ ಬರ್ತಾ ಇರುವಂತದ್ದು ಈಗ ಹೈಪರ್ ಟೆನ್ಷನ್ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅದೇನು ಕೊರೋನಾದಿಂದನೇ ಇನ್ಕ್ರೀಸ್ ಆಗಿದೆ ಅಂತ ಅಲ್ವಲ್ಲ, ಈಗಿರುವಂತ ಜೀವನ ಶೈಲಿಯಿಂದಲೂ ಕೂಡ ಅದರ ವ್ಯತ್ಯಾಸಗಳಾಗ್ತಾ ಇದೆ ಅಲ್ಲ?
ಖಂಡಿತವಾಗಿಯೂ ಕೂಡ, ಯಾಕಂದ್ರೆ ಅವರು ಈಗ ಹೇಳಿರುವಂತಹ ಶೇಕಡವಾರು ಸಮಸ್ಯೆಗಳೇನಿದೆ ಅವೆಲ್ಲವೂ ಕೂಡ ಕೋವಿಡ್ ನ ನಂತರದಲ್ಲಿ ಬಂದಿರುವಂತಹ ಸಮಸ್ಯೆಗಳು. ಸೊ ಇದಕ್ಕೆ ಕೋವಿಡ್ ಕಾರಣ ಅಂತ ಅಲ್ಲ. ಆ ಸಂದರ್ಭಗಳಲ್ಲಿ ಇವರು ಅದಾದ ನಂತರ ಕೋವಿಡ್ ಮುಗಿದ ನಂತರದಲ್ಲಿ 3 ವರ್ಷಗಳಾಗಿದೆ ಪ್ಯಾಂಡಮಿಕ್ ಇಯರ್ ಮುಗಿದು, ಅದಾದ ನಂತರದಲ್ಲಿ ಬಂದಂತಹ ಒಂದಷ್ಟು ಕೋವಿಡ್ ನ ಸಂದರ್ಭದಲ್ಲಿ ಅಳವಡಿಸಿಕೊಂಡಿರುವಂತಹ ಲೈಫ್ ಸ್ಟೈಲ್ಗಳು ಕೂಡ ಇದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದು ಸದ್ಯ ತಜ್ಞರು ತಿಳಿಸ್ತಾ ಇರುವಂತಹ ವರದಿಯ ಪ್ರಕಾರ ಇರುವಂತಹ ಅಂಶಗಳು. ಅಂದ್ರೆ ಆ ಸಂದರ್ಭಗಳಲ್ಲಿ ಅಳವಡಿಸಿಕೊಂಡಂತ ಒಂದಷ್ಟು ಲೈಫ್ ಸ್ಟೈಲ್ಗಳೇನಿದೆ ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಆ ಕಾರಣಕ್ಕೂ ಕೂಡ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂತೇಳಿ ಈ ಹಿಂದೆ ಅನೇಕ ಬಾರಿ ಅನೇಕ ವರದಿಗಳು, ಅನೇಕ ಒಂದಷ್ಟು ಪ್ರಯೋಗಗಳು ಕೂಡ ಆಗಿದ್ವು. ಕೋವಿಡ್ ನ ನಂತರದಲ್ಲಿ ಜನರಿಗೆ ಯಾಕೆ ಈ ರೀತಿಯಾದಂತಹ ಸ್ಟ್ರೆಸ್ಗಳು ಹೆಚ್ಚಾಗ್ತಾ ಇದೆ, ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇದೆ ಅನ್ನುವಂತ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಗಳಾಗಿತ್ತು. ಬಹಳ ಕ್ಲಿಯರ್ ಆಗಿ ಅದರಲ್ಲೂ ಕೂಡ ಗೊತ್ತಾಗಿತ್ತು ಕೋವಿಡ್ ನ ನಂತರದಲ್ಲಿ ಜನ ಈ ಹಿಂದಿನ ಲೈಫ್ ಸ್ಟೈಲ್ಗಳು ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದಂತಹ ಕಾರಣಕ್ಕಾಗಿಯೂ ಈ ರೀತಿ ಆಗ್ತಾ ಇದೆ ಎನ್ನುವಂತ ವಿಚಾರಗಳು ತಿಳಿದು ಬರ್ತಾ ಇತ್ತು. ಸೊ ಈಗ ಬಂದಿರುವಂತಹ ವರದಿ ಏನಿದೆ ಅದರಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಅದೇ ಅಂಶವೂ ಕೂಡ ಗೊತ್ತಾಗ್ತಾ ಇದೆ. ಅದೇ ಅಂಶವನ್ನ ಉಲ್ಲೇಖವನ್ನ ಮಾಡಿ ಈಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಸೋಮವಾರ ಸರ್ಕಾರಕ್ಕೆ ಫೈನಲ್ ರಿಪೋರ್ಟ್ ಅನ್ನು ಸಲ್ಲಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಅದಾದ ಮೇಲೆ ಕ್ರಮಗಳು ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಬಟ್ ಆದ್ರೆ ಸರ್ಕಾರಕ್ಕೆ ಬಹಳ ಕ್ಲಿಯರ್ ಆಗಿ ತಜ್ಞರ ತಂಡ ಏನಿದೆ ಅದು ಒಂದಷ್ಟು ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀಡಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶಗಳೇನಿದೆ ಆ ಭಾಗದಲ್ಲಿರುವಂತದ್ದು, ತಾಲೂಕು ಆಸ್ಪತ್ರೆಗಳೇನಿದೆ ಆ ಭಾಗಗಳಲ್ಲಿ ಯಾವ ರೀತಿ ಗಮನವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬಹಳ ಮುಖ್ಯವಾದಂತಹ ಕ್ರಮಗಳನ್ನು ಅನುಸರಿಸಿ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ನೀಡಿದೆ. ಸರ್ಕಾರ ಇದನ್ನ ತನಿಖೆ ವರದಿಯನ್ನು ಸ್ವೀಕಾರ ಮಾಡಿ ಆ ನಂತರದಲ್ಲಿ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಆ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನು ಹೇಗೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಬಟ್ ಸರ್ಕಾರಕ್ಕೆ ಸಲ್ಲಿಸುವಂತ ವರದಿ ಅಂತೂ ಫೈನಲ್ ಆಗಿ ಸಿದ್ಧವಾಗಿದೆ, ಸೋಮವಾರ ಸಲ್ಲಿಕೆ ಆಗಲಿದೆ. ಅರುಣ್, ಓಕೆ, ವರದಿಯನ್ನ ಈಗ ಕೊಡ್ತಾರೆ. ಬಟ್ ಈ ವರದಿಯ ಮೂಲಕವಾಗಿ ಸರ್ಕಾರ ಇಡಬೇಕಾಗಿರುವಂತಹ ಹೆಜ್ಜೆಯನ್ನ ಸರಿಯಾಗಿಟ್ರೆ ಬಹಳ ಅನುಕೂಲ ಆಗುತ್ತೆ. ಬಟ್ ಕೊರೋನಾದಿಂದ ಇವೆಲ್ಲವೂ ಕೂಡ ಡಯಾಬಿಟಿಸ್ ಕೇಸ್ ಇನ್ಕ್ರೀಸ್ ಆಗಿದೆ, ಹೈಪರ್ ಟೆನ್ಷನ್ ಕೇಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇರೋದು, ಕೊಲೆಸ್ಟ್ರಾಲ್ ಕೇಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ. ಕುಟುಂಬದ ಹಿಸ್ಟ್ರಿ ಅಂತೂ ಬಿಡಿ, ಅದೇನು ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಚೆಕಪ್ ಮಾಡಿಸ್ಕೊಂಡಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ತಗೊಳ್ತಾರೆ. ಬಟ್ ಬೊಜ್ಜು ಕೇಸ್ ಇವುಗಳನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಗೈಡ್ಲೈನ್ಸ್ ಅನ್ನು ಹೊರಡಿಸೋ ನಿಟ್ಟಿನಲ್ಲಿ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಇದರಲ್ಲಿ. ಅರುಣ್, ಬಹಳ ಕ್ಲಿಯರ್ ಆಗಿ ಹೇಳಿರುವಂತ ವಿಚಾರ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಜೊತೆಗೆ ಸರ್ಕಾರಕ್ಕೆ ಅಂದ್ರೆ ವರದಿಯ ತಂಡ ಏನಿದೆ, ಅಂದ್ರೆ ತಜ್ಞರ ತಂಡ ಏನಿದೆ ಅವರು ಸರ್ಕಾರಕ್ಕೆ ಹೇಳ್ತಾ ಇರುವಂತದ್ದು ಜನರಲ್ಲಿ ಮೊದಲಿಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಹೇಳಿದರೆ, ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಬದಲಾವಣೆ ಮಾಡೋದ್ರ ಜೊತೆಗೆ ಅವುಗಳನ್ನ ಕಡಿವಾಣ ಹಾಕಿ ಅವುಗಳಿಗೆ ಕಂಟ್ರೋಲ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಬೇಕಿದೆ ಅಂತ. ಎಕ್ಸಾಂಪಲ್, ಈಗ ಸಿಗರೆಟ್ ಸೇದುವಂತ ಅಂದ್ರೆ ಧೂಮಪಾನ ಮಾಡುವಂತ ವಿಚಾರಗಳಿರ್ಬೋದು, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಖರೀದಿ ಮಾಡುವಂಥದ್ದು ಅಥವಾ ಅದನ್ನ ಸೇದುವಂತಿರುವಂಥದ್ದು, ಈ ರೀತಿಯಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಷ್ಟು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಅಂತಹ ವಿಚಾರಗಳಲ್ಲಿ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ತಜ್ಞರ ಸಲಹೆ. ಇದು ಬಹಳ ಕ್ಲಿಯರ್ ಆಗಿದೆ ಈ ರೀತಿಯಾದಂತಹ ಕ್ರಮಗಳು. ಜೊತೆಗೆ ಆಸ್ಪತ್ರೆ ವಿಚಾರದಲ್ಲಿ ನಾನು ಈ ಹಿಂದೆ ಹೇಳಿದೆ, ತಾಲೂಕು ಆಸ್ಪತ್ರೆಗಳಿರ್ಬೋದು, ಗ್ರಾಮೀಣ ಭಾಗದಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಕಾರ್ಡಿಯೋ ಅಟ್ಯಾಕ್ ಅಥವಾ ಈ ರೀತಿಯಾದಂತಹ ಹೃದಯಾಘಾತ ಸಂಬಂಧಗಳಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತಕ್ಷಣಕ್ಕೆ ಕೊಡಬೇಕು, ಜೊತೆಗೆ ಅಂತವರನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂಥ ಅಂಶಗಳೇನಿದೆ ಇದನ್ನ ಆ ಭಾಗಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಲ್ಲಿ ಸರಿ ಮಾಡುವಂಥದ್ದು ಅಥವಾ ಅಲ್ಲಿ ಹೆಚ್ಚಿನ ಈ ರೀತಿಯಾದಂತಹ ಒಂದಷ್ಟು ಹೆಚ್ಚಿನ ಟ್ರೀಟ್ಮೆಂಟ್ಗಳನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ವರದಿಯಲ್ಲಿ ಇರುವಂಥದ್ದು. ಸೊ ಇದು ಸರ್ಕಾರಕ್ಕೆ ಈಗ ಇರುವಂತಹ ಸವಾಲುಗಳು, ಇದನ್ನ ಯಾವ ರೀತಿ ನಿಭಾಯಿಸಬೇಕು, ಜೊತೆಗೆ ಇದನ್ನ ಮಾನಿಟರಿಂಗ್ ಮಾಡುವಂತಹ ಹಂತದಲ್ಲಿ ಸರ್ಕಾರ ಕೈಗೊಳ್ಳಬೇಕಿರುವಂತಹ ಹೆಚ್ಚಿನ ಕ್ರಮಗಳೇನು ಅನ್ನುವಂಥದ್ದು ಸದ್ಯಕ್ಕೆ ಸರ್ಕಾರಕ್ಕೆ ಇರುವಂತಹ ಸವಾಲುಗಳು. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ, ಕ್ರಮಗಳನ್ನು ಅನುಸರಿಸುವಂತಹ ನಿಟ್ಟಿನಲ್ಲಿ ಯಾವ ಹೆಜ್ಜೆಯನ್ನ ಇಡುತ್ತೆ, ತಜ್ಞರು ಹೇಳಿರುವಂತಹ ಕ್ರಮಗಳನ್ನು ಯಥಾವತ್ತಾಗಿ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ಇನ್ನೊಂದಷ್ಟು ಕ್ರಮಗಳನ್ನ ಅಲ್ಲಿ ತುಂಬಬೇಕಿರುತ್ತೆ, ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡಬೇಕಿರುತ್ತೆ. ಸೊ ಈ ಎಲ್ಲ ಪ್ರೋಗ್ರಾಮ್ಗಳನ್ನ ಯಾವ ರೀತಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಸರ್ಕಾರಕ್ಕೆ ವರದಿ ಬಂದ ನಂತರದಲ್ಲಿ ಮಾನಿಟರಿಂಗ್ ಕೆಲಸ ಹೇಗೆ, ಜೊತೆಗೆ ಜನರಿಗೆ ಅದರ ತಲುಪಿಸುವಂತ ಕೆಲಸ ಹೇಗೆ ಅನ್ನುವಂಥದ್ದನ್ನ ಸರ್ಕಾರ ಡಿಸೈಡ್ ಮಾಡಬೇಕಾಗುತ್ತೆ. ಅರುಣ್, ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಲ್ಲವೂ ಕೂಡ ಅತಿ ಮುಖ್ಯವಾಗಿದೆ. ಬದಲಾಗಿರುವಂಥ ನಮ್ಮ ಜೀವನ ಶೈಲಿ, ಮನೆಯಲ್ಲಿರುವಂಥ ಅಜ್ಜ ಅಜ್ಜಿ ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ಸಮಯದಲ್ಲಿ ಏನು ತಿನ್ನಬೇಕು ಅನ್ನೋದನ್ನು ಹೇಳಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಕಾರಣ ಇರುತ್ತೆ. ಬೇಸಿಗೆಯಲ್ಲಿ ಏನು ತಿನ್ನಬೇಕು, ಮಳೆಯಲ್ಲಿ ಏನು ತಿನ್ನಬೇಕು, ಚಳಿಗಾಲದಲ್ಲಿ ಏನು ತಿನ್ನಬೇಕು ಅಂತ ನೋಡಿ. ಡಯಾಬಿಟೀಸ್ ಕೇಸ್ ಈಗಾಗಲೇ ಹೇಳ್ತಾ ಇದ್ದೀನಿ ನಿಮಗೆ. ಕೋವಿಡ್ ಮುನ್ನ 13.9ರಷ್ಟಿತ್ತು, ಕೋವಿಡ್ ನಂತರ 20.5ರಷ್ಟು ಏರಿಕೆ ಪ್ರಮಾಣ, 6.6ರಷ್ಟು ಏರಿಕೆ ಆಗಿರೋದು ಕೋವಿಡ್ ವರದಿಯಲ್ಲಿರುವಂಥದ್ದು.
ಹೈಪರ್ ಟೆನ್ಷನ್ ಕೇಸು ಕೋವಿಡ್ ಮುನ್ನ 13.9ರಷ್ಟಿತ್ತು, ಕೋವಿಡ್ ನಂತರ 17.6ರಷ್ಟಾಗಿದೆ, 3.7ರಷ್ಟು ಏರಿಕೆ ಆಗಿದೆ ಅನ್ನುವಂಥದ್ದು. ಇದು ಹೈಪರ್ ಟೆನ್ಷನ್ನದ್ದು. ಅದಾದ ನಂತರ ನಿಮಗೆ ಬರುವಂಥದ್ದು ಕೊಲೆಸ್ಟ್ರಾಲ್ ಕೇಸ್ನ ವಿಚಾರದಲ್ಲಿ ಹೇಳಬೇಕು. ಕೊಲೆಸ್ಟ್ರಾಲ್ ವಿಚಾರದಲ್ಲೇ ಬಹಳ ಇದೆ ಈಗ. ಯಾಕೆ ಅಂತಂದರೆ ಸಮಸ್ಯೆಗಳು ಉಂಟಾಗ್ತಾ ಇರೋದು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಡಯಾಬಿಟೀಸ್, ಇನ್ನೊಂದು ಕಡೆಗೆ ಹೈಪರ್ ಟೆನ್ಷನ್ ಕೇಸ್, ಅದಾದ ನಂತರ ನಿಮಗೆ ಕೊಲೆಸ್ಟ್ರಾಲ್ ಕೇಸ್ಗಳು, ಅದಾದ ನಂತರ ಕುಟುಂಬದ ಹಿಸ್ಟ್ರಿಯನ್ನು ನೋಡ್ತಾ ಇದ್ದಾರೆ. 11.6ರಷ್ಟಿದ್ದು ಕೋವಿಡ್ ಮುನ್ನ, ಕೋವಿಡ್ ನಂತರ 14.7ರಷ್ಟಾಗಿದೆ. ಏರಿಕೆ ಪ್ರಮಾಣ 3.1ರಷ್ಟು ಏರಿಕೆಯಾಗಿದೆ ಅಂತ ಹೇಳಿ. ಸೊ ಎಲ್ಲವನ್ನು ಕೂಡ ಅಧ್ಯಯನವನ್ನು ಮಾಡಿದ್ದಾರೆ. ಎಷ್ಟು ಜನರದ್ದು ಅಧ್ಯಯನ ನಡೆದಿದೆ ಅನ್ನುವಂಥದ್ದು, ಎಷ್ಟು ಆಸ್ಪತ್ರೆಗಳಲ್ಲಿ ಈ ಕೇಸ್ಗಳನ್ನು ನೋಡಿದ್ದಾರೆ. ಬೊಜ್ಜು ಕೇಸ್ ಕೋವಿಡ್ ಮುನ್ನ 9.3ರಷ್ಟಿತ್ತು, ಕೋವಿಡ್ ನಂತರ 11.7ರಷ್ಟಿದೆ. ಸೊ ಅದು ಏರಿಕೆಯಾಗಿದೆ 2.4ರಷ್ಟು ಅಂತ ಹೇಳಿ.